ಎಲ್ರಿಗೂ ನಮಸ್ತೆ. ಭಾನುವಾರ ರಾತ್ರಿ ಒಂದು 10:10 ಬಸವನ ಗುಡಿ ರಾಮಕೃಷ್ಣ ಆಶ್ರಮ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಗಾಡಿ ಹಾಕ್ಕೊಂಡಿದ್ದೀನಿ ದೂರದಲ್ಲಿ. ಭಾನುವಾರ ಹೊತ್ತು ಎಲ್ಲ ರೂಟಲ್ಲಿ ಬಸ್ಗಳು ಕಮ್ಮಿ. ಬಸ್ ಸ್ಟ್ಯಾಂಡಲ್ಲಿ ಒಂದು 60 ಜನ ಕಾಯ್ತಾಯಿದ್ರು ಬಸ್ನ. ನಾನು ಮೊಬೈಲ್ ನೋಡ್ತಾ ಇದ್ದೀನಿ, ಡ್ಯೂಟಿ ಬೀಳುತ್ತಾ ಅಂತ. ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಮನುಷ್ಯ 60ರಿಂದ 70 ವಯಸ್ಸು ಮನುಷ್ಯ ಕುಸ್ತು ಬಿದ್ದೋಯ್ತಾರೆ. ಅಲ್ಲಿ ಪಬ್ಲಿಕಲ್ಲಿ ಹೆಲ್ಪ್ ಮಾಡ್ತಾರೆ, ನೀರು ಹಾಕ್ತಾರೆ, ಯಾರಿಗೂ ಫೋನ್ ಮಾಡ್ತಾರೆ, ಫ್ಯಾಮಿಲಿ ಅವ್ರಿಗೆ 4 ಜನ ಆಟೋ ಕೇಳ್ತಾರೆ. ನಾನು ಅವಾಗ ನೋಡ್ತಾ ಇದ್ದೆ, ಏನೋ ನಡೀತಾ ಐತೆ ಬಿಡು, ಏನೋ ಜನ ಅವರಲ್ಲ ಕಾಪಾಡೋಕ್ಕೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಆಮೇಲೆ ನನ್ನ ಆಟೋ ತೊಗೊಂಡ್ರು, ಸರ್ ಸ್ವಲ್ಪ ಆಸ್ಪತ್ರೆ ಎಮರ್ಜೆನ್ಸಿ, ಯಾರಿಗೂ ಎಮರ್ಜೆನ್ಸಿ ಅಂದ್ಕೊಂಡು ಬನ್ನಿ ಸರ್ ಅಂತಂದು ಹೋದೆ ಬಸ್ ಸ್ಟ್ಯಾಂಡ್ ಹತ್ರ. ಯಪ್ಪ ಒಂದು 80 kg ಅನಿಸುತ್ತೆ ಎತ್ತುತ್ತಾ ಇದ್ದೀವಿ, ಗ್ರಿಪ್ಪೇ ಸಿಗ್ತಾಯಿಲ್ಲ. ಹಂಗೆ ಎತ್ತು ಹಾಕೋರ್ಗು ನಾವೇನು ಅಂದ್ಕೊಂಡು ಯಪ್ಪ ಟೆನ್ಷನ್ಗೋ ಊಟ ಇಲ್ಲದೆ ಆರೋಗ್ಯ ಸರಿ ಇಲ್ಲದೆ ತಲೆ ಸುತ್ತ ಬಿದ್ದಿರಬೇಕು ಅಂತ ಆಟೋಲ್ಲಿ ಹಾಕ್ಕೊಂಡು ಫುಲ್ ವಾಮಿಟ್, ಗಾಡಿಯೆಲ್ಲ ವಾಮಿಟ್, ನನ್ನ ಬಟ್ಟೆ ಸ್ವಲ್ಪ ಅವ್ರ ಪಬ್ಲಿಕ್ ಅವ್ರ ಬಟ್ಟೆ. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಶೇಖರ್ ಆಸ್ಪತ್ರೆ ಕರ್ಕೊಂಡೋದು. ಆಸ್ಪತ್ರೆಗೆ ಬಿಟ್ಟು ಟ್ರಾಲಿ ಬಂತು, ಕಳಿಸ್ತು. ಆಮೇಲೆ ಪಬ್ಲಿಕ್ಕು ಅವ್ರು ಕಾಸು ಕೊಡೋಕೆ ಬಂದು 200 ರೂಪಾಯಿ 1 ಕಿಲೋಮೀಟ್ರನ್ನಿಲ್ಲ, ತೊಗೊಳ್ಳಿ ಸರ್. ಯಾಕಂದರೆ ಅವರೇ ಪಬ್ಲಿಕ್ಗೆ ಸಂಬಂಧ ಇದ್ದಾರೆ, ಪಬ್ಲಿಕ್ಗೆ ಅವ್ರು ಸಮಯ ಕೊಟ್ಟು ಬಂದು ಸಹಾಯ ಮಾಡ್ತವ್ರೆ. ನಾವು ಕಾಸು ತೊಗೊಂಡ್ರೆ ಒಳ್ಳೇದಾ? ಪರವಾಗಿಲ್ಲ ಸರ್, ಫಸ್ಟು ಸೇಫ್ ಮಾಡೋದು ನೋಡಿ ಅಂತಂದು. ನಾನು ಹೋದ್ಮೇಲೆ ಎಲ್ಲಪ್ಪ ಗಾಡಿ ತೊಳೆಯೋದು ಎಲ್ಲಪ್ಪ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಶ್ಯಾಂಪು ತೊಗೊಂಡು ಗವಿ ಗಂಗಾಧರ ದೇವಸ್ಥಾನ ತೊಳೆಯೋಣ ಅಂತ ಸ್ಕೆಚ್ ಆಗ್ತೆ. ಅದು ತೊಳೆಯೋಣ ವಾಟರ್ ಟ್ರ್ಯಾಕ್ ಐತೆ ಅಂತ ಶ್ಯಾಂಪು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಒಬ್ರು ಲೇಡೀಸು ನಮ್ಮನ್ನು ಅವಾಗಿಂದ ಗಮನಿಸೋರೆ ಅನಿಸುತ್ತೆ, ಬಂದ್ಬಿಟ್ಟು ನನ್ನ ಹತ್ರ, ಸರ್ ಏನಾಗಿತ್ತು? ಫುಲ್ ಟೈಟ್ ಮೇಡಮ್, ಫುಲ್ ವಾಮಿಟ್, ಕಂಟ್ರೋಲ್ ಇಲ್ಲದೆ ಕುಡ್ದವ್ರೆ, ಇನ್ನೇನಾಗುತ್ತೆ? ಹೌದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಿಮಗೇನೋ ಪರಿಚಯ ಅಂತ ಸುಮ್ಮನೆ ಕೇಳಿದೆ. ನಾರ್ಮಲಿ ಇಲ್ಲ ಅನ್ಬೋದಾಗಿತ್ತು. ಅಮ್ಮ ಅದು ಗೊತ್ತಿಲ್ಲ ಸರ್ ಹಿಂಗಂದ್ರು. ಅವ ಮಿಸ್ ಹೊಡಿತು ಮೋಸ್ಟ್ಲಿ ಅಮ್ಮಂಗ ಯಪ್ಪ ಪರಿಚಯ ಅಂತ. ಆಮೇಲೆ ವಾಟರ್ ಟ್ಯಾಂಕ್ ಹಾಕಿ ಗವಿ ಗಂಗಾಧರ ದೇವಸ್ಥಾನದ ಕಡೆ ಗಾಡಿ ತೊಳಿಬೇಕಾದ್ರೆ ಸುಮ್ಮನೆ ಯೋಚನೆ ಮಾಡಿದೆ, ಹಿಂಗೆ ಆಗಿರ್ಬೋದಾ ಅಂತ. ಈ ಅಮ್ಮ ಯಪ್ಪಂಗೆ ಪರಿಚಯ ಇದ್ದು ಮುಂದೆ ಯಾವುದೋ ಮದುವೆ ಫಂಕ್ಷನಲ್ಲಿ, ಅವ್ರ ಫ್ಯಾಮಿಲಿ ಫಂಕ್ಷನಲ್ಲಿ, ನಿಮ್ಮ ತಂದೆ ಅಪ್ಪ ಯಾವಾಗ ಕುಡ್ದು ಬಿದ್ದಿರ್ತಾನೆ, ನಾನೇ ನೋಡಿದ್ದೀನಿ ಎಷ್ಟೋ ಸತಿ ಈ ರೀತಿ ಮಾತಂದಾಗ ಅವ್ರ ಫ್ಯಾಮಿಲಿಗೆ ಎಂಥ ನೋವಾಗಲ್ಲ. ಅಬ್ಸರ್ವ್ ಮಾಡಿ. ದಯವಿಟ್ಟು ಕುಡಿಯೋರ್ಗೊಂದು ರಿಕ್ವೆಸ್ಟು, ನೀವು ಕುಡಿತಾ ದಿನ ಟೆನ್ಷನ್ ಕಮ್ಮಿ ಆಗೋಲ್ಲ. ಏನೋ ಒಂದಿನ ನಿಮ್ಮದೇ ನಿದ್ದೆ ಮಾಡ್ಬೋದು ಅಷ್ಟೇ ಹೊರತು ನಾಳೆ ಅದೇ ಟೆನ್ಷನ್ ಇದ್ದೇ ಇರುತ್ತೆ. ದಯವಿಟ್ಟು ಲಿಮಿಟಾಗಿ ಕುಡೀರಿ. ನಿಮ್ಮಿಂದ ಒಂದು ಫ್ಯಾಮಿಲಿ ಇರುತ್ತೆ. ಒಬ್ಬ ಮನುಷ್ಯ ಕುಡಿದು ರೋಡಲ್ಲಿ ರಸ್ತೆಯಲ್ಲಿ ಕುಡಿದು ಮನೆಗೆ ಬಂದವನನ್ನ ಗೌರವನೇ ಬೇರೆ, ಮಾತಾಡ್ಸೋಕ್ಕೆ ಮನಸ್ಸು ಬರೋಲ್ಲ. ದಯವಿಟ್ಟು ಫ್ಯಾಮಿಲಿ ಇರ್ತೀವಿ ನಿಮ್ಮ ಕಂಟ್ರೋಲಲ್ಲಿ. ಟೆನ್ಷನ್ ಮಾತಾಡ್ಕೊಳ್ಳಿ, ಮನಸ್ಸನ್ನ ಭಾರನ ಕಮ್ಮಿ ಮಾಡ್ಕೊಳ್ಳಿ, ದಾರಿ ಹುಡ್ಕೊಳ್ಳಿ. ಕುಡಿತಾನೆ ಪರಿಹಾರ ಅಲ್ಲ. ಸುಮ್ಮನೆ ಯೋಚನೆ ಮಾಡಿ. ಫ್ಯಾಮಿಲಿ ಫಂಕ್ಷನ್ ನಡೀತಾ ಇರ್ತೈತೆ, ಇವ್ರ ಫ್ಯಾಮಿಲಿಗೆ ಅಮ್ಮ ಬಂದ್ಬಿಟ್ಟು ನಿಮ್ಮ ತಂದೆ ನಿಮ್ಮ ಯಜಮಾನ್ರು ಕುಡ್ದು ಬಿದ್ದಿರ್ತಾರೆ ಅನ್ಕೊಂಡ್ರೆ ಲಾಸ್ಟ್ ನಿಮ್ಗೆ ಕುಡ್ದು ಬಿದ್ದಿದ್ದ ಅಂದರೆ ಎಂಥ ಮಾತಲ್ಲ. ದಯವಿಟ್ಟು ಗೌರವನ ಉಳಿಸ್ಕೊಳ್ಳಿ. ಯಾಕಂದ್ರೆ ದುಡ್ಡು ಹೋದು ಬದುಕ್ಬೋದು, ಗೌರವ ಹೋದರೆ ಬದುಕೋ ಸ್ವಲ್ಪ ಕಮ್ಮಿ ಆಗೋದಿತ್ತಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಲಿಮಿಟಾಗಿ ಕುಡೀರಿ. ಫ್ಯಾಮಿಲಿ ಮುಖ್ಯ, ಆಮೇಲೆ ಕುಡಿತಾರೆ. ಎಲ್ಲರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು.